ಶಿರಾಳ್ ತಂಡದ ಆಟಗಾರ ಕೊಕಟ್ಟೂರ್ ತಂಡದ ಜರ್ಸಿ ನಂಬರ್ 6. ಹಲೋ ಶಿನಾಳ್ ತಂಡದ ಆಟಗಾರ ಕೊಕಟ್ಟೂರ್ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ನೋಡೋಣ ಸ್ಕೋರ್ 11-4. ಅಂಕಗಳ ಬಲಬಲ 11-4. ಉತ್ತಮ ಅತಿ ಸೂಪರ್ ಡೂಪರ್ ರೈಡ್ ಆಗಿದೆ. ಉತ್ತಮ ರೈಡ್ ಆಗಿದೆ. 3 ಅಂಕಗಳನ್ನು ಕದಿದ್ದಾರೆ. 7-11. ಕರಪ್ಪ 7-11. ಕರಪ್ಪ ಈಗ ಶಿನಾಳ್ ತಂಡದ ಅತಿ ಹಲ್ಲು ಹತ್ತಲಾರದ ಹುಡುಗನಿಂದ ರೈಡ್. ಇನ್ನ ಹುಡುಗ ಹಲ್ಲಚ್ಚಿಲ್ಲ ಅಂತ ಹುಡುಗ ಕೊಕಟ್ಟೂರ್ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಖರೆ ಹುಡುಗನ ಹಿಡಿದ್ರು ಮಡಿತರ ಇಲ್ರಿ ಯಾನ ಹುಡುಗ 8-11. 8-11. ಈಗ ಚುಕ್ಕಾಮುಕ್ಕಿ ಆಟ್ರಿ ಇದ. ಕೊಕಟ್ಟೂರ್ ತಂಡದ ಆಟಗಾರರಿಂದ ಶಿನಾಳ್ ತಂಡದ ಮೇಲೆ ದಾಳಿ. ಸೂಪರ್ ಟ್ಯಾಕಲ್ ಆನಿದೆ. ಈಗ ಶಿನಾಳ್ ತಂಡದ ಆಟಗಾರನಿಂದ ಕೊಕಟ್ಟೂರ್ ತಂಡದ ಮೇಲೆ ದಾಳಿ. ನೋಡೋಣ ಅಂಕಗಳ ಬಲಬಲ 8-11 ಶಿನಾಳ್ ಪರವಾಗಿ. ಕೊಕಟ್ನೂರ್ ತಂಡದ ಆಟಗಾರ ಶಿನಾಳ್ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಜರ್ಸಿ ನಂಬರ್ 7 ಕರಪ್ಪ ಈತನಿಂದ ದಾಳಿ. ಉತ್ತಮವಾದ ರೈಡ್. 1 ಅಂಕ ಕದ್ದಿದ್ದಾರೆ. ಈಗ ಶಿನಾಳ್ ತಂಡದ ಆಟಗಾರ ಜರ್ಸಿ ನಂಬರ್ 11 ಶಿನಾಳ್ ತಂಡದ ಆಟಗಾರ ಕೊಕಟ್ಟೂರ್ ತಂಡದ ಮೇಲೆ ದಾಳಿ. ನೋಡೋಣ ಅಂಕ ಕದಿತಾನೋ ಅಥವಾ ಕದಿಯೋದಿಲ್ಲ. ಕಾದು ನೋಡೋಣ. ಅಂಕ ಕದಿಯುವಲ್ಲಿ ವಿಫಲ. ಮತ್ತು ಜರ್ಸಿ ನಂಬರ್ 7 ಕರಪ್ಪ ಇವರಿಂದ ರೈಡ್. 11-9. ಉತ್ತಮ ಪ್ರದರ್ಶನ ಕರಪ್ಪ ಅವರಿಂದ. ಹಲೋ ಪಾಯಿಂಟ್ ಕೊಕಟ್ನೂರ್. ಈಗ ಶಿನಾಳ್ ತಂಡದ ಜರ್ಸಿ ನಂಬರ್ 4 ಕಿರಣ್ ಮೇಲೆ ದಾಳಿ. ಥರ್ಡ್ ರೈಡ್. ಶಿನಾಳ್ ತಂಡದ ಜರ್ಸಿ ನಂಬರ್ 4 ಕಿರಣ್ 80ನಿಂದ ಕೊಕಟ್ನೂರ್ ತಂಡದ ಮೇಲೆ ದಾಳಿ. ಕಾದು ನೋಡೋಣ ಅಂಕ ಕದಿತಾನೋ ಅಥವಾ ಮರಳಿ ಗುಡಿಗೆ ಹೋಗ್ತಾನೆ ಅಂತ. ಎಲ್ಲರೂ ಚಿತ್ತ ಕಬಡ್ಡಿ. ಜರ್ಸಿ ನಂಬರ್ 4 ಅತಿ ಉತ್ತಮ ರೈಡ್. ಕಿರಣ್ ದುರ್ಗಿ ಉತ್ತಮ ಹಿಡಿತ ಕೊಕಟ್ನೂರ್ ತಂಡದ 1+3 ಕೊಕಟ್ನೂರ್ ಪರವಾಗಿ. ಹಾಫ್ ಟೈಮ್ ನಂತರ ಚೇಂಜ್ ಮಾಡಿದಂತ ಪಂದ್ಯಾಟ ಇದೆ. ಮ್ಯಾಚ್ ಹಾಕು ಫೈರ್ ಆಡಿ ಬಿಡಂಗ್ ಕಾಣ್ಲ ಐತಿ. ನೋಡುನು ಒಮ್ಮೆ ನೋಡೋಣಲ್ಲ. ಅಪ್ಪಣ್ಣ ಪೂಜಾರಿ ಅವರು ಎಲ್ಲಿದ್ರು ಬೇಗನೆ ಬರಬೇಕು. ಅಪ್ಪು ಪೂಜಾರಿ ಅವರು ಅಪ್ಪಣ್ಣ ಹಾಗೂ ಅಪ್ಪಣ್ಣ ಪೂಜಾರಿ ಅವರು ಎಲ್ಲಿದ್ರು ಬೇಗನೆ ಸ್ಟೇಜ್ ಹತ್ರ ಬರಬೇಕಾಗಿ. ಈಗ ಅಂಕಣದ ಹಲೋ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಹಾಗೂ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆ
ಹಲೋ ಕಲಾವಿದರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಸುರೇಶಣ್ಣ ವಾಗ್ಮಡಿ ಅವರು ನಮ್ಮಲ್ಲಿ ಲಾಸ್ಟ್ 5 ಮಿನಿಟ್ಸ್ ಅಪ್ಪಣ್ಣ ಪೂಜಾರಿ ಅವರು ದಯಮಾಡಿ ಅಂಕಣದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಇತ್ತ ಕಡೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತ ಅಂಕಗಳ ಬಲಬಲ 3-12. ಜರ್ಸಿ ನಂಬರ್ 6 ಯಾವುದೇ ಅಂಕವಿಲ್ಲ. ಜರ್ಸಿ ನಂಬರ್ 7 ಕರಪ್ಪ ಇದರಿಂದ ರೈಟ್. ಡೂ ಆರ್ ಡೈ ಮಡಿ. ಈಗ ಇದೀಗ ಸಾಲ ಬಂದಿದ್ದಾರೆ ವಾಗ್ಮಡಿ ಸರ್, ಇವರಿಗೆ ಸ್ವಾಗತ. 14 ಜರ್ಸಿ ನಂಬರ್ 6 ಈತರಿಂದ ಥರ್ಡ್ ರೈಟ್. ಡೂ ಆರ್ ಡೈ. ಕೊಕಟ್ನೂರ್ ತಂಡದ ಮೇಲೆ ಮಾಡ್ತಾ ಇರುವ ಶಿನಾವ್ ತಂಡದ ಆಟಗಾರ. ಅಂಕಗಳ ಬಲಬಲ 12 ಕೊಕಟ್ನೂರ್ ಪರವಾಗಿ. ಹೇಳಿದ ಕೊಕಟ್ಟೂರ್ ತಂಡದ 15-12 ಕೊಕಟ್ನೂರ್ ಪರವಾಗಿ. ಈಗ ಅಂಕಣದ ಮಧ್ಯದಲ್ಲಿ ಕೊಕಟ್ನೂರ್ ಶಿನಾಳ್ 3 ಅಂಕಗಳ. ಬಲ್ಲು ಒಂದರ ರೈಡ್ ಹೋಗಪ್ಪ, ಇಲ್ಲಿ ಪ್ರೇಕ್ಷಕರ ಇದೈತಿ. ಒಂದ ರೈಡ್ ಬಾಳ ಬೇಡ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷದ ಆಟ. ಇನ್ನು 3 ನಿಮಿಷ ಐತ್ ನೋಡಪ್ಪ. ಚಕಮಿಕಿ 3 ಪಾಯಿಂಟ್ ಡಿಫರೆನ್ಸ್, 3 ನಿಮಿಷ ಟೈಮ್. ಈಗ ಶಿನಾಳ್ ತಂಡದ ಆಟಗಾರರಿಂದ ಕೊಕಟ್ನೂರ್ ತಂಡದ ಮೇಲೆ ದಾಳಿ. ಜರ್ಸಿ ನಂಬರ್ 10 ಕಾದು ನೋಡೋಣ ಅಂಕದಲ್ಲಿ ಬದಲಾವಣೆ ಮಾಡ್ತಾರೋ ಒಂದು. ಈ ಒಂದು ಪಂದ್ಯಾಟದಲ್ಲಿ ಗೆದ್ದವರು ಅಣ್ಣ ನೀವು ಬಡದಾಡ್ಬೇಡ್ರ ನಾಯಕರು. ಅಂಬರ್ ನಿರ್ಣಯ. ತಮ್ಮ ಪಂದ್ಯಾಟದ ನಿರ್ಣಯವನ್ನು ಕೊಡಲು ನಿರ್ಣಾಯಕರಿಂದ ಮಾಡಬಾರದು. ಸ್ಕೋರ್ ಮುಗಿದಪ್ಪ. ಈಗ ಅಂಕಗಳ ಬಲಬಲ 15-14 ಕೊಕಟ್ನೂರ್ ಪರವಾಗಿ. ಸಮಬಲದ ಹೋರಾಟ, ಸಮಬಲದ 15-15. ಸ್ಕೋರ್ ಲೆವೆಲ್ 15-15. ಕೊನೆ 2 ನಿಮಿಷ. ಮತ್ತೆ 6 ನಂಬರ್ ದಾಳಿಗಾರ ಸಿನಾಳ್ ತಂಡದ ದಾಳಿಗಾರ ಕೊಟ್ನೂರ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ. ವಾ ವಾ ವಾ, ವೆಲ್ ಕ್ಯಾಚ್. ಕೊಕಟ್ನೂರ್ ತಂಡದಿಂದ ಉತ್ತಮವಾದಂತ ಹಿಡಿತ. 16 ಟೈಮ್ ಔಟ್. ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ. ಈಗ ಕೊಕಟ್ನೂರ್ ತಂಡ 9ನೇ ನಂಬರ್ ಆಟಗಾರ ಜಗದೀಶ್ ಹಿರೇಮಠ್ ಈತನಿಂದ ಶಿನಪದ ಮೇಲೆ ದಾಳಿ. ಈತ ಕಬಡ್ಡಿ ಆಟಗಾರ ಅಲ್ಲದೆ ರಾಜ್ಯ ಮಟ್ಟದ ಖೋ ಖೋ ಆಟಗಾರ. ಮೋಟಿವ್ ಕ್ಯಾಮ್ರಸ್. ಕೊನೆ 1 ನಿಮಿಷ. ರಿಮೈನಿಂಗ್ 1 ಮಿನಿಟ್. ದೋಸ್ ಟೀಮ್ ಕ್ಯಾಪ್ಟನ್ಸ್ ನೋಡುನು ಏನಾಗ್ತೈತೆ ಆಟ. ವೆರಿ ಗುಡ್ ಬಲೆ, ವೆರಿ ಗುಡ್ ಬಲೆ. ಉತ್ತಮವಾದಂತ ಮತ್ತೆ ಒಂದು 17-14 ಫೈನಲ್ ತಲುಪುವ ಹಂತದಲ್ಲಿದ್ದಾರೆ. ಕಾದು ನೋಡೋಣ ಯಾರು ಅಂತ. ಅಯ್ಯೋ, ಓಕೆ. ಗತ್